ಡಾಕ್ಟ್ರೇ, ಪ್ರಪಂಚದ ಬೇರೆ ಬೇರೆ ದೇಶಗಳ ಅನುಭವಗಳನ್ನು ಕೂಡ ನೀವು ನೋಡಿರ್ತೀರಿ. ನಾನು ಬೇರೆ ಬೇರೆ ದೇಶಗಳಲ್ಲಿ ಸುತ್ತಾಡಿದಾಗ ದಿನದಿಂದ ದಿನಕ್ಕೆ ಅವ್ರು ಹೆಚ್ಚು ಹೆಲ್ತ್ ಕಾನ್ಷಿಯಸ್ ಆಗ್ತಿದ್ದಾರೆ ಅಂತ ಅನ್ಸುತ್ತೆ ನನಗೆ. ಇಡೀ ಫ್ಯಾಮಿಲಿ ಜಾಗ್ ಮಾಡ್ತಿರುತ್ತೆ, ವಾಕ್ ಮಾಡ್ತಿರ್ತಾರೆ, ಅಲ್ಲಿ ಯೋಗ ಸೆಂಟರ್ಗಳು ಜಾಸ್ತಿ ಆಗ್ತದಾವೆ. ಭಾರತ ಒಂದು ಕಾಲದಲ್ಲಿ ಹೆಚ್ಚು ಆರೋಗ್ಯದ ಕಡೆ ಗಮನ ಕೊಡ್ತಾ ಇದ್ದದ್ದು ಟ್ರೆಂಡ್ ರಿವರ್ಸ್ ಆಗ್ತಾ ಇದೆ. ಈಗ ಅವರು ಹೆಲ್ದಿ ತಿನ್ನಬೇಕು, ಬೇಗ ಮಲ್ಕೋಬೇಕು, ಧ್ಯಾನ ಅಂತಿದ್ದಾರೆ. ಅಲ್ಲಿ ಏನಾಗಿದೆ ಅಂದರೆ ಬಹಳ ಹೆಲ್ತ್ ಕಾನ್ಷಿಯಸ್ನೆಸ್ಸು ಜಾಸ್ತಿ ಇದೆ ಅಲ್ಲಿ ವಿದೇಶಗಳಲ್ಲಿ. ಈಗ ನೋಡ್ಬೋದು, ಪರ್ಟಿಕ್ಯುಲರ್ಲಿ ಒಂದು ಬ್ರೇಕೇ ತೊಗೊಬಿಡ್ತಾರೆ ಅದಕ್ಕೋಸ್ಕರ. ಒಂದು 15 ದಿವಸ ಅಥವಾ ತಿಂಗಳು, 2 ತಿಂಗಳು. ಸೊ ನಮ್ಮಲ್ಲಿ ಆ ರೀತಿ ಇಲ್ಲ. ಕೆಲವು ರಜೆಯ ದಿನವೂ ಕೆಲಸ ಮಾಡ್ತಾರೆ. ಸೊ ವೆಕೇಷನ್ ಪೀರಿಯಡಲ್ಲೂ ಕೆಲಸ ಮಾಡ್ತಾರೆ. ಸೊ ಎಷ್ಟೋ ಸರಿ ಅದರಲ್ಲೂ IT-BT ಸೆಕ್ಟರು ಬಿಕಾಸ್ ಬೇರೆ ಬೇರೆ ದೇಶಕ್ಕೆ ಅವ್ರು ಕೆಲಸ ಮಾಡೋದ್ರಿಂದ ಮಿಡ್ ನೈಟು, ಇವನ್ ಅರ್ಲಿ ಅವರ್ಸ್ ಅದು ಮಾರ್ನಿಂಗ್ ಎಲ್ಲ ವರ್ಕ್ ಮಾಡ್ತಾರೆ. ಸೊ ಅದರಿಂದ ಅಲ್ಲಿ ಸಿಸ್ಟಮ್ ಒಂಥರ ಈಗ ಡೆಂಟಲ್ ಚೆಕಪ್ಪು ಕಂಪಲ್ಸರಿ ಮಾಡಿಸ್ತಾರೆ ಅವರಲ್ಲಿ ಎವರಿ ಇಯರ್. ನಮ್ಮಲ್ಲಿ ಆ ಥರ ಇಲ್ಲ. ನೋವು ಬಂದಾಗ ಹೋಗ್ತಾರೆ, ಸಿಂಪ್ಟಮ್ಸ್ ಬರ್ಡೇ ದಿವಸ ಡೆಂಟಿಸ್ಟ್ ಅಪಾಯಿಂಟ್ಮೆಂಟ್ ತಗೋತಾರೆ. ಹೌದೌದು, ಅಲ್ಲಿ ಆ ಥರ ಹಾರಬಾರ್ದು. ಹೌದೌದು. ಸೊ ನಂತರ ಅಲ್ಲಿ ಆಮೇಲೆ ಕೆಲವು ಕಡೆ ಇನ್ಫ್ಯಾಕ್ಟ್ ನಾನು ನಮ್ಮ ಜಯದೇವ್ ಇನ್ಸ್ಟಿಟ್ಯೂಟಲ್ಲೇ ನಾನೊಂದು ಹೆಲ್ತ್ ಅವೇರ್ನೆಸ್ ಇಶ್ಯೂ ನಾನು ಮಾಡಿದ್ದೆ. ಅಂದರೆ ಪ್ರತಿ ವರ್ಷ ನಮ್ಮ ಎಲ್ಲ ಎಂಪ್ಲಾಯೀಸೂ ಮೆಡಿಕಲ್ ಚೆಕಪ್ ಮಾಡಿ ಮೆಡಿಕಲ್ ರಿಪೋರ್ಟ್ ಕೊಟ್ಟರೆ ಮಾತ್ರ ಇಂಕ್ರೂಮೆಂಟ್ ಕೊಡೋದು ನಾನು ಅಂತ. ಲವ್ಲಿ. ಹೌದೌದು, ಆ ಥರ. ಅದೇ ರೀತಿ ಇದು ಎಲ್ಲ ಆಫೀಸ್ಗಳಲ್ಲೂ ಮಾಡಿಬಿಟ್ರೆ ಅದಕ್ಕೋಸ್ಕರ ಈಗ IAS ಅಥವಾ ಇಂಡಿಯನ್ ಸಿವಿಲ್ ಸರ್ವಿಸ್ ಅವ್ರಿಗೆ ಆಫ್ಟರ್ ದಿ ಏಜ್ ಆಫ್ 40 ಎವ್ರಿ ಇಯರ್ ಅವರು ಒಂದು ಮೆಡಿಕಲ್ ಚೆಕಪ್ ರಿಪೋರ್ಟ್ ಕೊಡಬೇಕು. ಓಕೆ. ಈಗಿದೆ. ಕರೆಕ್ಟ್. ಸೊ ಏರ್ಲೈನಲ್ಲಿ ಪೈಲಟ್ಗಳಿಗೆ ಮಾಡ್ತಾರೆ. IAS IPS ಇದಿದಾರಲ್ಲ, ಅದೇ ರೀತಿ ಎಲ್ಲ ಈಗ ಫ್ಯಾಕ್ಟ್ರಿಗಳು ಅಥವಾ ಮಲ್ಟಿನ್ಯಾಷನಲ್ ಕಂಪ್ನೀಸ್ ಆಗ್ಬೋದು, ಬೇರೆ ಬೇರೆ ಕಡೆ ವರ್ಕ್ ಮಾಡ್ತಾ ಇದ್ದಾರೆ. ಅಲ್ಲಿ ಗ್ರೂಪಲ್ಲಿ ಎಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಅಲ್ಲಿ ಎಂಪ್ಲಾಯರು ಇದನ್ನು ಪದ್ಧತಿನ ಜಾರಿಗೆ ತರಬೇಕು. ಏನು ಅಂದರೆ ನೀವು 35 ವರ್ಷ ದಾಟಿದವರು ಅಥವಾ ಮೋರ್ ದೆನ್ 35 ಇಯರ್ಸ್ ಆಗಿರೋಂಥವ್ರು ನೀವು ಆ್ಯನ್ಯುಯಲ್ ಆಗಿ ನೀವು ಮೆಡಿಕಲ್ ಚೆಕಪ್ ಮಾಡಿ ಅದರ ರಿಪೋರ್ಟ್ ನಮಗೆ ಸಬ್ಮಿಟ್ ಮಾಡಬೇಕು. ಆಗಲೇ ವಿಲ್ ಕನ್ಸಿಡರ್ ಯು ಫಾರ್ ನೆಕ್ಸ್ಟ್ ಇಂಕ್ರಿಮೆಂಟ್ ಆರ್ ಸಮಥಿಂಗ್ ಲೈಕ್ ದಟ್. ಸೊ ಆ ರೀತಿ ನಾವು ಇದು ಮಾಡಬೇಕಾಗುತ್ತೆ. ನಂತರ ಇವತ್ತು ಕೇಂದ್ರ ಸರ್ಕಾರ ಇದು ಒಂದು NCD ಸ್ಕೀಮ್ ಅಂತಲೇ ಮಾಡಿದೆ, ನಾನ್ ಕಮ್ಯುನಿಕಬಲ್ ಡಿಸೀಸ್. ಮನೆ ಮನೆಗೆ ಹೋಗಿ ಬ್ಲಡ್ ಪ್ರೆಷರು, ಬ್ಲಡ್ ಶುಗರು ಚೆಕ್ ಮಾಡೋಂಥದ್ದು ಅದು ನಡೀತಾ ಇದೆ, ವ್ಯಾಪಕವಾಗಿ ನಡೀತಾ ಇದೆ. ಸೊ ಹೀಗಾಗಿ ಹೆಲ್ತ್ ಅವೇರ್ನೆಸ್ ಇದೆ, ಬಟ್ ಜನ ಕೂಡ ಸಹಕರಿಸಬೇಕಾಗುತ್ತೆ. ಅವರು ಹ್ಯಾಬಿಟ್ ಈಗ ಅಲ್ಟಿಮೇಟ್ಲಿ ಅವರೇ ತೀರ್ಮಾನ ಮಾಡಬೇಕು. ಜನ ಈ ಜಂಕ್ ಫುಡ್ ತಿನ್ನೋಂಥದ್ದು, ಇವತ್ತು ಕೇಕು ನೋಡ್ಬೋದು. ಯಾವುದೇ ಕಾಲೇಜು ಪಕ್ಕದಲ್ಲಿ ಹೋದರೆ ಒಂದು ದೊಡ್ಡ ಕಾಲೇಜ್ ಕ್ಯಾಂಪಸ್ ಪಕ್ಕದಲ್ಲಿ ಒಂದು ಕೇಕು ಅಂಗಡಿ ಇರುತ್ತೆ ಅಥವಾ ಕೇಕ್ ಬೇಕ್ರಿ ಇರುತ್ತೆ. ಸೊ ಅಲ್ಲಿ 1,000 ವಿದ್ಯಾರ್ಥಿಗಳಿದ್ದರೆ ಪ್ರತಿದಿನ ಯಾರು ಒಬ್ರದ್ದು ಬರ್ತ್ಡೇ ಇದ್ದೇ ಇರುತ್ತೆ. ಅದು ಫಸ್ಟು ಒಂದು 2 ಇಂಚಸ್ಸು ಆ ಲೇಯರ್ ನೋಡಿದರೆ ಅದು ಏನಿರುತ್ತೆ ದೇವರಿಗೆ ಗೊತ್ತದು. ಸೊ ಈ ರೀತಿ ಅವೇರ್ನೆಸ್ಸು ಇರಬೇಕು. ಆಮೇಲೆ ನಾವು ವಿದ್ಯಾರ್ಥಿ ಜೀವನದಿಂದಲೇ ಹೆಲ್ತ್ ಅವೇರ್ನೆಸ್ ತರಬೇಕಾಗುತ್ತೆ. ತುಂಬಾ ಈ ಜಂಕ್ ಫುಡ್ ಅಂತ ಹೇಳ್ತೀವಲ್ಲ, ಫಾಸ್ಟ್ ಫುಡ್ ಅಂದರೆ ಏನು? ಫಾಸ್ಟ್ ಫುಡ್ ಅಂದರೆ ಪ್ರಾಣನ ಬೇಗ ತೆಗೆದುಕೊಂಡು ಹೋಗೋದೇ ಫಾಸ್ಟ್ ಫುಡ್ಡು. ಸೊ ಅದರಲ್ಲಿ ಚಿಪ್ಸ್ ಆಗ್ಬೋದು, ಅಥವಾ ನಿಮ್ಮ ಅದು ಪಿಜ್ಜಾ ಆಗ್ಬೋದು, ಅಥವಾ ಫ್ರೆಂಚ್ ಫ್ರೈಸ್ ಆಗ್ಬೋದು. ಸೊ ಇವೆಲ್ಲ ಸಮಸ್ಯೆಗಳಿದೆ. ಆಮೇಲೆ ಆಯಿಲ್ ಆಲ್ಸೋ, ಆಯಿಲ್ದು ಸ್ಯಾಚುರೇಟೆಡ್ ಫ್ಯಾಟು, ಅನಿಮಲ್ ಫ್ಯಾಟ್ ಇರೋದನ್ನ ಯೂಸ್ ಮಾಡಬಾರ್ದು ಆಯಿಲ್ಲು. ಆದರೆ ಈ ಕೆಲವರು ಹೇಳ್ತಾರೆ, ನೀವು ನೋಡ್ಬೋದು, ನಾನು ಏನೂ ತಿನ್ನಲ್ಲ, ನನ್ನ ಕೊಲೆಸ್ಟ್ರಾಲ್ ಯಾಕೆ ಜಾಸ್ತಿ, ನನ್ನ ತೂಕ ಜಾಸ್ತಿ ಇಲ್ಲ ಅಂತ. ಅದಕ್ಕೋಸ್ಕರ ಅದೊಂದು ಕ್ಲಾರಿಫೈ ಮಾಡ್ತೀನಿ. ಶರೀರದ ತೂಕಕ್ಕೂ ಕೊಲೆಸ್ಟ್ರಾಲ್ಗೂ ಸಂಬಂಧ, ರಕ್ತದಲ್ಲಿ ಬ್ಲಡ್ಡಲ್ಲಿ ಇರ್ತಕ್ಕಂಥ ಕೊಲೆಸ್ಟ್ರಾಲ್ಗೂ ಸಂಬಂಧ ಇಲ್ಲ. ಕೆಲವರು ತೂಕ ಕಡಿಮೆ ಇರ್ಬೋದು, ಅಥವಾ ಕೆಲವರು ತುಂಬ ಇದು ಏನು ಜಿಡ್ ಪದಾರ್ಥ ತಿಂದೇ ಇರ್ಬೋದು, ಕೊಲೆಸ್ಟ್ರಾಲ್ ಜಾಸ್ತಿ ಇರ್ಬೋದು. ಯಾಕೆಂದರೆ ಪ್ರತಿ 250ರಿಂದ 500 ಜನರಲ್ ಪಾಪ್ಯುಲೇಷನಲ್ಲಿ ಹುಟ್ಟಿನಿಂದಲೇ ಕೊಲೆಸ್ಟ್ರಾಲ್ ಜಾಸ್ತಿ ಇರುತ್ತೆ. ಅದನ್ನು ಫೆಮಿಲಿಯಲ್ ಹೈಪರ್ ಕೊಲೆಸ್ಟ್ರಾಲಿಮಿ ಅಂತೀವಿ. ಸೊ ಕೆಲವ್ರು ಹೇಳ್ತಾರೆ, ನಾನು ಏನು ತಿನ್ನಲ್ಲ, ನನಗೆ ಯಾಕೆ, ತಪ್ಪೇ ಮಾಡದೆ ಬಂದಿರುವ ಶಿಕ್ಷೆ ಅದು. ಸೊ ಅಂಥವ್ರಿಗೆ ನಾವು ಪ್ರಾರಂಭದಿಂದನೇ ಔಷಧಿಯನ್ನು ಕೊಡಬೇಕು, ಅಥವಾ ಕೆಲವೆಲ್ಲ ಅವರಿಗೆ ಮುನ್ನೆಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಇವೆಲ್ಲ ಜನರಲ್ ಪಾಪ್ಯುಲೇಷನಲ್ಲಿ ಇದು. ಸೊ ನಂತರ ನಮ್ಮ ಇದು ಜಸ್ಟ್ ಅವೇರ್ನೆಸ್ಸು, ಈ ರೋಗ ಲಕ್ಷಣಗಳ ಬಗ್ಗೆ ಅವೇರ್ನೆಸ್ಗೂ ಹೇಳ್ತಾ ಹೋಗಬೇಕು. ನಿಮ್ಮ ಇನ್ಫ್ಯಾಕ್ಟು ಎಲೆಕ್ಟ್ರಾನಿಕ್ ಮೀಡಿಯಾಸ್ ದಿ ಬೆಸ್ಟು. ಯಾಕೆಂದರೆ ನೀವೆಲ್ಲ
ಯಾವ ರೀತಿ ತೋರಿಸ್ಬೋದು ತೋರಿಸ್ಬೋದು. ನಂತರ ಎಲ್ಲ ಕಡೆ ಡಿಸ್ಪ್ಲೇನೂ ಮಾಡಬೇಕಾಗತ್ತೆ. ಇಲ್ಲಿ ಕಾಲೇಜ್ ಕ್ಯಾಂಪಸ್ಗಳಲ್ಲಿ ಅಥವಾ ಸ್ಕೂಲ್ ಕ್ಯಾಂಪಸ್ಗಳಲ್ಲಿ ಏನು ಆಹಾರ ತಿನ್ನಬೇಕು, ಆಹಾರ ಬ್ಯಾಲೆನ್ಸ್ಡ್ ಡಯಟ್ ಅಂದ್ರೇನು, ಅಂದರೆ ಸ್ವಲ್ಪ ಮಾಹಿತಿ ಆಗ್ಲಿಂದಲೇ ಇದು ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕಾಗುತ್ತೆ. ಸೊ ಹೀಗಾಗಿ ನಾವು ಪ್ರಿವೆಂಟಿವ್ ಮೆಷರ್ಸ್ಗೆ ಹೆಚ್ಚು ಒತ್ತನ್ನು ಕೊಡಬೇಕು. ಬಟ್ ಪ್ರಾಬ್ಲಮ್ ಬಂದಂಥ ಸಂದರ್ಭದಲ್ಲಿ ಅಡ್ರೆಸ್ ಮಾಡೋದಕ್ಕೊಂದು ಸಿಸ್ಟಮ್ ಇರಬೇಕು. ಅಂದರೆ ಆ ಸಿಸ್ಟಮ್ನ ಸರಿ ಮಾಡುವ ಪೊಸಿಷನ್ನಲ್ಲಿ ತಾವಿದ್ದೀರಿ, ಎಲ್ಲ ಎಫರ್ಟ್ ತಾವು ಹಾಕ್ತೀರಿ ಅನ್ನೋ ಭರವಸೆ ಇರೋ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.